ಹಬ್ಬಬ್ಬ! ಆ ಬಂಗಾರ ಇಲ್ದಿರೋದಕ್ಕೂ, ನನ್ನ ಮನೆಗೆ ಯಾರೂ ಇಲ್ದಿರೋದಕ್ಕೂನು ಎಷ್ಟು ನೆಮ್ಮದಿಯಾಗೈತೆ ಮನೆ ಅಂದರೆ. ನೆಮ್ಮದಿ ಅಂದರೆ ನೆಮ್ಮದಿಯಾಗೈತಿ. ಹಿಂಗಿರ್ಬೇಕಪ್ಪ ಮನೆ ಅಂತ ಹೇಳಿದ್ರೆ. ಅವನ ಅಜ್ಜಿನ ಬುಡಿಯ ಅವಳಿಂದ ನಂಗೆ ಯಾವ ನೆಮ್ಮದಿನೂ ಇರಲಿಲ್ಲ. ಗಂಡ ಫಸ್ಟ್ ಬಯಸೋದೇ ನಿನಗೆ ನೆಮ್ಮದಿನ. ಹೆಂಡ್ತಿಯಿಂದ ನೆಮ್ಮದಿ ಇಲ್ಲ ಅಂತಂದ್ರೆ ಇನ್ನೇನು ಮಾಡ್ತಾನೆ? ಸಾಕಾಗೋಯ್ತದೆ. ಹ್ಞೂ. ಇಷ್ಟು ವರ್ಷಕ್ಕೆ ಇವತ್ತು ನಮ್ಮ ಮನೆ ಪ್ರಶಾಂತವಾಗೈತೆ. ಯಾಕೆ ಹೇಳು? ನನಗೆ ಗೊತ್ತು ನನ್ನ ಸೊಸೆಯಿಂದನೇ ಇಷ್ಟೆಲ್ಲ ಆಗಿದ್ದು. ನನ್ನ ಸೊಸೆನೇ ಎಲ್ಲಾನು ಜೈಲು ಜೈಲಿಗೆ ಕಟ್ಬಿಟ್ಲತ್ತ. ಹ್ಞೂ. ಇದಕ್ಕಿನ್ನು ಇನ್ನೇನು ಬೇಕು ಬಿಡು ನನಗೆ. ಸದ್ಯ ಬಂಗಾರಮ್ಮ ಇಲ್ದಿರೋ ಜೀವನ ನಂದು ಬಂಗಾರ ಹೋಗ್ಬಿಟ್ಟೈತಿ. ಭಾಳ ಬಂಗಾರ ಅನ್ನಿಸ್ತದಲ್ಲ ಹಂಗೆ. ಗೌಡ್ರೆ. ಲೇ, ನೀನು ಯಾಕೆ ಬಂದೆ ಇಲ್ಲಿಗೆ? ಯಾರು ಹೇಳಿ ನಿನಗೆ ಬಾ ಅಂತ ಹೇಳ್ಬಿಟ್ಟು ಹೋಗೆ ಸುಮ್ಕೇನೆ. ಏ, ಯಾರನ್ನ ಮನೆಗೆ ಎಂತ ಬಾ ಅಂತ ನಾನು ಹೇಳಿದ್ದೀನ ನಿನಗೆ? ಕೇಳಿದ್ದೆಲ್ಲ ಕೊಡಿಸ್ಕೊಂಡು ಮಡಗಿದ್ದೀನಿ ತಾನೇ. ಬಿದ್ದಿರೋದು ಬಿಟ್ಬಿಟ್ಟು ಇಲ್ಲಿಗೆ ಯಾಕೆ ಬಂದೆ? ಈಗ ಓನ್ ಮಾಡ್ಲಿ, ನನಗೂ ವಿಷಯ ಸುದ್ದಿ ಎಲ್ಲ ಮುಟ್ತಿಯೋಳು. ಬಂಗಾರಮ್ಮ ಜೈಲಾಗವಳೆ, ಇನ್ನು 3-4 ತಿಂಗಳು ಬರೋಕ್ಕಿಲ್ಲ ಅಂತ ಹೇಳ್ಬಿಟ್ಟು ಭಾಳ ಸಂದ ಗೊತ್ತು ನನಗೂನುವೆ. ಅದಕ್ಕೆ ನಿಮ್ಮ ಮನೆ ದೊಡ್ಡದು ಅಂತ ಕೇಳ್ಪಟ್ಟಿದ್ದೆ. ಅದಕ್ಕೆ ನಾನು ಒಂದು 2 ತಿಂಗಳನ ಇದ್ದೋಗ ನಿಮ್ಮ ಮನೆಯಾಗೆ ನೆಮ್ಮದಿಗೆ ಅಂತ ಹೇಳ್ಬಿಟ್ಟು ಬಂದೆ. ನಿಮ್ಮ ಹೆಂಡ್ತಿ ಬಂದ್ಮೇಲೆ ನನ್ನೇನು ಇರಕ್ಕೆ ಬಿಡ್ತಾಳಾ? ಹೇಳಿ ನೀವೇನೇನಿಯ. ಹ್ಞೂ. ಈ ನೀವಿರು ಅಂದ್ರೂ ಅವಳು ಇರಕ್ಕೆ ಬಿಡ್ತಾಳ? ಓಡ್ ಕಳಿಸ್ತಾಳೆ ಜುಟ್ಟು ಹಿಡ್ಕೊಂಡು. ಅದಕ್ಕೆ ಜೈಲಾಗವಳೆ ಅಂತ ಗೊತ್ತಾಯ್ತಾ? ಅದಕ್ಕೆ ನ್ಯಾಟು ಬಂದ್ಬಿಟ್ಟೆ ಇಲ್ಲಿ. ಹಬ್ಬಬ್ಬಬ್ಬಬ್ಬಬ್ಬಾ! ಮನೆನೋ ಅರಮನೆನೋ ಇದು ಏನು ಎಷ್ಟು ದೊಡ್ಡದಾಗೈತಲ್ಲ ಗೌಡ್ರೆ. ನಾನಂತೂ ಬೋಲು ಖುಷಿಯಾಗೋಗ್ಬಿಟ್ಟೆ ಮನೆ ನೋಡ್ಬಿಟ್ಟು. ಬಂಗಾರಮ್ಮನ ದೌಲತ್ಗೂ ಈ ಮನೆಗೂ ಸರಿಯಾಗಿ ಅಡ್ಜಸ್ಟ್ ಆಯ್ತದೆ ಬಿಡಿ. ಈ ಮನೆಯ ಹೆಂಗ್ ಸಾಧಿಸ್ತೀರಾ? ಓ, ಅಡುಗೆ ಮನೆ ಈ ಕಡೆ ಐತಾ? ಏಯ್, ನನ್ನ ಸೊಸೆ ಅವಳೆ, ಬಾ ಸುಮ್ಕೇನೆ. ಹೋಯ್ತಾರ ನೀನು? ನೀನು ಸೊಸೆ ಇದ್ರೇನು ಯಾರಿದ್ರೇನು ಸುಮ್ ಕುಂತ್ಕ. ಇದು ಒಳ್ಳೆ ಸಂದ ಕೇಳ್ಕೆ ನೀನಂತೂ. ಸುಮ್ಕಿರು. ಏನಾಯ್ತದೆ ಈಗ? ಏನಾರು ಸೌದೋಗ್ಬಿಡ್ತದೆ ಈಗ ಇದ್ರೆ? ಬಂಗಾರಮ್ಮಂಗೆ ಎದ್ರಕತ್ತೀನಿ ಅಷ್ಟೇ. ಇನ್ನು ಯಾರಿಗೂ ನಾನು ಎದ್ರಕೊಳಕಿಲ್ಲ. ನನ್ನ ಜೀವಮಂತಕ್ಕೆ ಎದ್ರಕೊಳಕಿಲ್ಲ ಯಾರಿಗೂ. ಆ ಬಂಗಾರಮ್ಮ ಬೋಲ ಆಟ ಆಡ್ತಾಳೆ. ಸರಿಯಾಗಾಯ್ತು ಬಿಡಿ ಜೈಲಿಗೆ ಹೋಗ್ಬಿಟ್ಟು ನೀವು ಆಂಡ್ರು. ಓಹೋ, ಸೋಫಾ ಸೆಟ್ ಭಾಳ ಚೆನ್ನಾಗೈತೆ. ನಮ್ಮನ್ನು ಕೊಡಿಸ್ರಿ ಅಂದರೆ ಕೊಡ್ಸೋಕ್ಕಿಲ್ಲ ಅಂತ ಹೇಳಿದ್ರಿ. ಮನೆಗೆ ನೋಡಿದ್ರಿ ಎಂಟು ಸಂದಾಕಿರ ತಂದು ಹಾಕಿದ್ದೀರಾ. ನನ್ನ ಮೇಲೆ ಪಿರುತಿ ಶಾನೆ ಅಂತ ಹೇಳ್ತಿದ್ರಿ. ಈಗ ನೋಡಿದ್ರೆ ಮನೆಯ ನೋಡ್ರೆ ಗೊತ್ತಾಯ್ತದೆ ನನ್ನ ಮೇಲೆ ಪಿರುತಿ ಶಾನೆನಾ ಇಲ್ಲ ಬಂಗಾರಮ್ಮನ ಮೇಲೆ ಪಿರುತಿ ಶಾನೆನಾ ಅಂತ ಹೇಳ್ಬಿಟ್ಟು. ಪರವಾಗಿಲ್ಲ ಬಿಡಿ. ಒಂದು 2 ದಿನ ಈ ಮನೆಯಾಗೆ ಸೌಖ್ಯವಾಗಿ ಇದ್ಬಿಟ್ಟು ಹೋಯ್ತೀನಿ. ಅಯ್ಯೋ ಸೊಸೆ, ಅದು ಬಾ ಬಾ ಬಾ. ಮಾವ, ನಾನು ಬೇರೆ ಮನೆ ಮಾಡಿದ್ದೀನಿ. ನಾನು ಬೇರೆ ಮನೆಗೆ ಶಿಫ್ಟ್ ಆಗ್ತಾ ಇದ್ದೀನಿ. ನಿಮ್ಮ ಆಸ್ತಿ ಗೀಸ್ತಿ ಎಲ್ಲ ನನಗೆ ಯಾವುದೂ ಏನೋ ಅವಶ್ಯಕತೆ ಇಲ್ಲ. ನಿಮ್ಮಿಷ್ಟ, ನೀವು ಯಾರಿಗಾದ್ರೂ ಕೊಟ್ಕೋಬೋದು, ಏನು ಬೇಕಾದರೂ ಮಾಡ್ಕೋಬೋದು. ನನಗೇನು ಆಸ್ತಿ ಮೇಲೆ ಯಾವ ಹಕ್ಕು ಇಲ್ಲ, ಹಕ್ಕು ಅಲ್ಲ, ಇಷ್ಟನೂ ಇಲ್ಲ, ಏನೂ ಇಲ್ಲ. ನೀವು ನನ್ನ ಮಗನ ಹೆಸರು ಮಾಡೋ ಅವಶ್ಯಕತೆ ನನಗೇನಿಲ್ಲ. ನೀವು ಬರ್ತಿರೋದು ಜಸ್ಟ್ ವಿಲ್ ತಾನೆ. ಹರಿದಾಕ್ಬಿಟ್ಟು ಬೇರೆ ಯಾವ ಥರ ಬೇಕಾದ್ರೂ ವಿಲ್ ಬರಿಬೋದು. ನಿಮ್ಗೆ ಇಷ್ಟ ಬಂದಂಗೆ ಬರ್ಕೊಳ್ಳಿ ಮಾವ. ನನಗದ್ರ ಅವಶ್ಯಕತೆ ಏನಿಲ್ಲ. ಅಯ್ಯೋ 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 ಅಯ್ಯೋ, ಎಂಥ ಒಳ್ಳೆ ಸೊಸೆ. ಆಸ್ತಿನೇ ಇಷ್ಟಪಡ್ದಿರಂಥ ಸೊಸೆ. ಹಬ್ಬಬ್ಬಬ್ಬ, ಮೆಚ್ಕೋಬೇಕು. ಇದ್ಯಾಕವ ಇಂಥ ನಿರ್ಧಾರ ತಗೊಂಡಿದ್ಯಾ? ಆಸ್ತಿ ಎಲ್ಲ ಮೊಮ್ಮಕ್ಕಳಿಗೆ ಅಂತ ಬರ್ದಿದ್ದೀನಲ್ಲ, ನಿನ್ನ ಮಗಂಗೆ ಅಂತ ಏನು ಬರ್ದಿಲ್ಲ. ಊಟ ಮೊಮ್ಮಕ್ಕಳಿಗೆಲ್ಲ ಸೇರ್ಬಿಟ್ಟೆ ತಾನೇ ಆಸ್ತಿ ಬರ್ತಿರೋದು ನಾನು. ಅದೇ ಹೇಳ್ತಾ ಇದ್ದೀನಿ ಮಾವ. ಏನೂ ಬೇಕಿಲ್ಲ. ಸುಮ್ಮನೆ ಎಲ್ಲ ತಲೆನೋವು ಅದು ಇದು ನನಗೆಲ್ಲ ಇಷ್ಟ ಆಗ್ತಿಲ್ಲ ಮಾವ. ಈ ಆಸ್ತಿಗೋಸ್ಕರ ಜಗಳ ಪಗಳ ಇವೆಲ್ಲ ನನಗೇನು ಬೇಡ. ನಿಮ್ಮ ಲೈಫು ನಿನ್ನ ಇಷ್ಟ. ಸರಿ, ನಿಮ್ಮ ಇಷ್ಟ. ಏನಾದರೂ ಮಾಡ್ಕೊಳ್ಳಿ. ನಾನು ಇದಕ್ಕೆಲ್ಲ ಮಧ್ಯೆ ತಲೆ ತುರಿಸ್ಬಿಟ್ಟು ಏನೇನೋ ಮಾಡೋಕ್ಕಾಗಲ್ಲ. ನಾನು ವಿಹಾನು ಇಬ್ಬರು ಲಗೇಜ್ ಎತ್ಕೊಂಡು ಈ ಮನೆ ಬಿಟ್ಟು ಹೋಗ್ತಾ ಇದ್ದೀನಿ. ಈ ಊರಾಗೆ ಬೇರೆ ಮನೆ ತೊಗೊಂಡಿದ್ದೀನಿ. ಆ ಮನೆಗಿರಬೇಕು ಅಂತ ನಿರ್ಧಾರ ಮಾಡಿದ್ದೀನಿ. ಇನ್ಮೇಲೆ ಅಲ್ಲೇ ಇರ್ತೀನಿ. ನನ್ನಿಂದ ನಿಮಗೂ ತೊಂದರೆ ಆಗೋದು ಬೇಡ, ನಿಮ್ಮಿಂದ ನನಗೂ ತೊಂದರೆ ಆಗೋದು ಬೇಡ. ನನಗೆ ನನ್ನ ಮಗ ಮುಖ್ಯ. ನಾನು ಹೆಂಗೋ ಜೀವನ ಮಾಡ್ಕೊಂಡು ಹೋಗ್ತೀನಿ. ಅಲ್ಲ ಕಣಮ್ಮ, ನನ್ನ ಮೇಲೆ ಕೋಪ ಬೇಡ. ನಾನು ಕೆಟ್ಟವನೇ ಇರ್ಬೋದು, ಹಂಗಂತ ನಿನಗೆ ಯಾವತ್ತೂ ನಾನು ಕೆಟ್ಟದ್ದು ಬಯಸಿಲ್ಲ. ನೀನು ಏನು ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತು. ನೀನು ತುಂಬ ಒಳ್ಳೆಯವಳು ಅಂತ ನನಗೆ ಗೊತ್ತು. ಅದು ನೋಡಮ್ಮ, ಎಲ್ಲ ನನ್ನ ಮೊಮ್ಮಗಂಗೆ ಸೇರಬೇಕು. ನೋಡು, ನಾನು ಬೇಕಾದ್ರೆ ಇನ್ನೊಂದ್ಸಲ ಇಲ್ಲಿ ಬರೆಸ್ತೀನಿ. ಅವಳೆ ಬ್ಯಾಡ 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 ಅಂತ ಹೇಳ್ತಾವಳೆ. ನಿಮ್ಗೆ ಏನ್ರಿ ಬಂದಿರೋ ದೊಡ್ಡ ರೋಗ ಬೇಕು ಬೇಕು ಅಂತ ಹೇಳ್ಕೊಂಡು ಸುಮ್ಕಿರಿ ಗೌಡ್ರೆ ನೀವು. ಸುಮ್ಕಿರಿ. ಮಗ ಬ್ಯಾಡ ಅಂದಮೇಲೆ ಬ್ಯಾಡ ಅಷ್ಟೇನೇ. ಬ್ಯಾಡ ಅಲ್ವಾ ನಿಂಗೆ? ಬ್ಯಾಡ ಬಿಡು. ಕಂಡ್ರ ಮೇಲೆ ಒಬ್ಬರು ಆಸೆ ಪಡೋಕ್ಕಿಲ್ಲ. ನಮ್ಮ ಮನೆಗೂ ಹಂಗೆ ಒಬ್ಬರು ಆಸೆ ಪಡೋಕ್ಕಿಲ್ಲ. ನೀನು ಹಂಗೆ ಅನ್ನಿಸ್ತದೆ. ಆಸ್ತಿ ಮೇಲೆಲ್ಲ ಆಸೆ ಪಡೋಕ್ಕಿಲ್ಲ ಅಂತ ಅನ್ನಿಸ್ತದೆ. ಅಯ್ಯೋ, ನನ್ನ ಸೊಸೆ ನಿನ್ನ ಯಾರು ಅಂತಲೂ ಕೇಳಲಿಲ್ವಲ್ಲ. ನನ್ನ ಸೊಸೆಗೆ ನಮ್ಮ ಮನೆ ಮೇಲೆ, ನಮ್ಮ ಇದ್ರ ಮೇಲೆ ಸಿಕ್ಕಾಪಟ್ಟೆ ಬೇಜಾರ ಹೋಗ್ಬಿಟ್ಟೈತೆ ಅಂತ ಅನ್ನಿಸ್ತದೆ. ಛೇ, ನೀನು ಯಾಕೆ ಬರೋಕೆ ಹೋದೆ? ನಿಂಗೆ ಯಾರು ಹೇಳಿದ್ರು ಬಾ ಅಂತ ಹೇಳ್ಬಿಟ್ಟು. ಈಗ ನನ್ನ ಸೊಸೆಗೆ ಏನಂತ ಉತ್ತರ ಕೊಡ್ಬೇಕು ನಾನು? ನನ್ನ ಸೊಸೆ ತುಂಬ ಒಳ್ಳೆಯವಳು. ನಾನು ಎಂಡ್ರ ಥರ ಅಲ್ಲ. ನನ್ನ ಸೊಸೆ ಒಂಥರ ಚಿಂದಂತ ಹುಡುಗಿ. ಅವಳ ಮೇಲೆ ಹಿಂಗೆಲ್ಲನೂ ಮಾಡೋದು ಎಷ್ಟು ಸರಿ ಇರ್ತದೆ ಹೇಳು? ನನಗಂತೂ ಸ್ವಲ್ಪನೂ ಇಷ್ಟ ಆಯ್ತಿಲ್ಲ. ನನಗಂತೂ ನೀನು ಬಂದಿರೋದು ನೋಡ್ದ ಮನೆಯ ಒಯ್ತಾರೆ ಸುಮ್ಕೇನಿ 4 ದಿನ ಇದ್ಕೊಂಡು. ಅದು ಬಿಟ್ಬಿಟ್ಟು ನೀನು ಬಂದ್ಬಿಟ್ಟಿಲಿ ಇದು ಮಾಡ್ಕೊಂಡು ಕುಂತ್ಕೊಬೇಡ, ನಾನು ಎಂಡ್ರಿಲ್ಲ ಅಂತ ಹೇಳ್ಬಿಟ್ಟು. ನನ್ನ ಸೊಸೆ ದೇವರು ಸಮಾನ. ಸೊ ಆ ಹುಡುಗಿ ಮುಂದೆ ಕೆಟ್ಟೋಗ್ಬಿಟ್ಟು ನಾನು ಎಂಥ ಕೆಟ್ಟನಾಗ್ಬಿಟ್ಟೆ ಅಂತ ಬೇಜಾರಾಯ್ತಾಯ್ತು ನನಗೆ. ತಪ್ಪು ಕೆಲಸ ಮಾಡ್ಕೊಬಿಟ್ಟೆ ಬಿಡು. ನಾನಂತೂ ತಪ್ಪು ಕೆಲಸ ಮಾಡ್ಬಿಟ್ಟೆ. ನಿಮ್ಮ ಹೆಂಡತಿ ಜೈಲಿಗೆ ಹೋದ್ರೆ ಗೌಡ್ರೆ, ನಿಮ್ಗೆ ಅಡುಗೆ ಮಾಡೋದು, ನಿಮ್ಗೆ ಬಟ್ಟೆ ಒಕ್ಕಡೋದು, ನಿಮ್ಗೆ ಸಾಕ್ರಿ ಮಾಡೋದು, ಅದೆಲ್ಲನೂ ಯಾರು ಮಾಡ್ತಾರೆ ಹೇಳಿ? ನಾನು ಬಿಟ್ಬಿಟ್ಟು ಬೇರೆ ಮಾಡೋಕ್ಕಾಯ್ತದೆ ಯಾರಾದ್ರೂ? ನಿಮಗೆ ಬಿಡಿ, ಊರಾಗ ಒಬ್ಬೊಬ್ರು ಎಂಡ್ರೋಳು ಇಟ್ಕೊಂಡಿದ್ದೀರ. ಆದ್ರೂ ನನಗೆ ಕೈಯಾರೆ ಮಾಡಿರೋ ಮೀನು ಸಾರು ಅಂದರೆ ನಿಮ್ಗೆ ಬೋಲ್ ಇಷ್ಟ ಅಲ್ವಾ?
ಮಾಡ್ಕೊಂಬಿಟ್ಟು ಬರ್ತೀನಿ ಕುಂತ್ಕೊಳ್ಳಿ, ತಲೆ ಕೆಡಿಸ್ಕೊಬೇಡಿ. ಆ ಬಂಗಾರಮ್ಮ ಓದೋಳೋದ್ಲು. ಯಾಕೆ ನೀವು ತಲೆ ಕೆಡಿಸ್ಕೊತೀರಾ? ನೀವು ಚಂದಾಗಿ ನೋಡ್ಕೊತೀನಿ ನಾನು. ನೀವು ಕುಂತ್ಕೊಬನ್ನಿ ಇಲ್ಲಿ, ನೀವು ಸುಮ್ಮನೆ ಕುಂತ್ಕೊಳ್ಳಿ. ಹೋಗೋರೆಲ್ಲ ಹೋಗ್ಲಿ. ಈ ಮನೆಯಾಗ ನಾನು ನೀವು ಇಬ್ಬರೇ ಖುಷಿಯಾಗಿರ್ಬೋದು. ಯಾರ್ಯಾರನೋ ನಂಬ್ಕೊಂಡು ಯಾಕೆ ಕುಂತ್ಕೊತೀರಾ? ನಿಮ್ಮ ಆಂಡ್ರೋಗಿನ ಸಂದಾಗಿ ನೋಡ್ಕೊತೀನಿ. ನೀವು ಕುಂತ್ಕೊಬನ್ನಿ. ಮಾವ, ಬೀಗುದ್ ಕೀ ಎಲ್ಲನೂ ಮನೇಲೇ ಇಟ್ಟಿದ್ದೀನಿ, ಟಿ ವಿ ಹತ್ರ ಇಟ್ಟಿದ್ದೀನಿ. ಹಾಗೇನೆ ಈ ಮನೆ ಕೀ ಎಲ್ಲನೂ ಅಲ್ಲೇ ಇಟ್ಟಿದ್ದೀನಿ ಒಂದೇ ಹತ್ರ. ಬೀರು ಕೀ ಎಲ್ಲನೂ ನೀವೇ ಇಟ್ಕೊಳ್ಳಿ. ಅಲ್ಲ ಕಣವ, ನನ್ನ ಮಾತು ಕೇಳು. ಇಲ್ಲಿಂದ ಹೋಗೋ ಅವಶ್ಯಕತೆ ಇಲ್ಲ. ನಿನ್ಗೆ ಏನು ಬೇಕು ಹೇಳಿ ನಾನು ಮಾಡ್ಕೊಡ್ತೀನಿ ಕಣವ. ಹಾಂ, ನನಗೆ ಗೊತ್ತು ನಮ್ಮ ಮನೆಗಿರೋರೆಲ್ಲ ಯಾರೂ ಸರಿ ಇಲ್ಲ ಅಂತ ಹೇಳ್ಬಿಟ್ಟು. ನೋಡವ, ನೋಡು ನನ್ನ ಕಡೆಯಿಂದನೇ ತಪ್ಪಾಗಿದೆ, ಕ್ಷಮಿಸ್ಬಿಡವ. ನೋಡು, ನೀನು ಬೇಜಾರು ಮಾಡ್ಕೊಬೇಡ. ನಿಂಗೆ ಏನು ಬೇಕೋ ಕೇಳು, ನಾನು ಕೊಡಿಸ್ತೀನಿ. ಹಾಂ, ನನ್ನ ಮೊಮ್ಮಗನ ಜೊತೆ ಇಲ್ಲೇ ಇದ್ಬಿಡವ. ಮಾವ, ಏನೂ ಬೇಕಿಲ್ಲ. ನನಗೆ ಯಾರ ಮೇಲೂ ಬೇಜಾರಿಲ್ಲ, ನಿಮ್ಮ ಮೇಲೂ ಬೇಜಾರಿಲ್ಲ, ಬೇರೆಯವ್ರ ಮೇಲೂ ಬೇಜಾರಿಲ್ಲ. ನನಗೇನೂ ಇಲ್ಲ. ಒಂದಷ್ಟೇ ಆಸೆ ಇರೋದು, ನನ್ನ ಮಗ ಚೆನ್ನಾಗಿರಬೇಕು, ತುಂಬ ಚೆನ್ನಾಗಿರಬೇಕು, ಅವ್ನು ಬದುಕಿರಬೇಕು. ನಿಮ್ಮ ಮನೆಗಿದ್ರೆ ಯಾವಾಗ ಏನು ಮಾಡ್ತಿರೋ. ಆಸ್ತಿ ವಿಚಾರ ಬಂದಿದ್ದಕ್ಕೆ ಇಷ್ಟೆಲ್ಲ ಆಗ್ತಿರೋದು ಮಾವ. ದಯವಿಟ್ಟು ಆಸ್ತಿನ ಯಾರು ಕೊಡಬೇಕು ಅವ್ರಿಗೆ ಕೊಟ್ಬಿಡಿ. ಈ ಥರ ನನ್ನ ಮಗನ ಹೆಸರಿಗೆಲ್ಲ ಮಾಡೋಕೆ ಹೋಗ್ಬೇಡಿ. ನನ್ನ ಮಗನ ಹೆಸರು ನೀವು ಆಸ್ತಿ ಮಾಡಿರೋದಕ್ಕೇನೆ ನನ್ನ ಮಗನಿಗೆ ಪದೇ 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 ಪ್ರಾಣಾಪಾಯ ಬರ್ತಿರೋದು. ನೀವೇನಾದ್ರೂ ಆಸ್ತಿ ನನ್ನ ಮಗನ ಹೆಸರು ಮಾಡಿರಲಿಲ್ಲ ಅಂತ ಹೇಳಿದರೆ ಇಷ್ಟೆಲ್ಲ ಆಗ್ತಾನೆ ಇರಲಿಲ್ಲ ಅಂತ ಅನ್ನಿಸ್ತೈತೆ. ದಯವಿಟ್ಟು ಎಲ್ಲ ವಾಪಸ್ ತಗೋಬೇಡಿ. ನನಗೇನು ಬೇಡ. ಕೀ ಇಟ್ಟಿದ್ದೀನಿ, ಲಗೇಜ್ ಎಲ್ಲ ಪ್ಯಾಕ್ ಮಾಡಿದ್ದೀನಿ, ತಗೊಂಡು ಹೋಗ್ತೀನಿ. ಇವತ್ತೊಂದಿನ ಇಲ್ಲೇ ಇರ್ತೀನಿ, ನಾಳೆ ಇಲ್ಲ ನಾಳೆ ತಗೊಂಡು ಹೋಗ್ತೀನಿ. ಸರಿ. ಅಯ್ಯೋ 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 ಅಯ್ಯೋ, ಬೀಗುದ್ಕೆಲ್ಲ ಇವಳಿಗೆ ಕೊಟ್ಬಿಟ್ಟಿದ್ರಾ? ಎಲ್ಲ ವಾಪಸ್ ಕೊಡ್ತಾವಳ? ಇನ್ನು 2 ತಿಂಗಳು ನಾನೇ ಇಟ್ಕೊಂಡ್ಲ ಬೀಗುದ್ಕಿನ? ನೀನು ಸುಮ್ಮನೆ ನಿಂತ್ಕೊತೀಯ ನೀನು? ತಟ್ಟಾಡ್ಕೊಂಡು ಅಲ್ಲಾಡ್ಬೇಡ ನೀನು. ನೀನು ಸುಮ್ಮನೆ ನಿಂತ್ಕೊ ನೀನು. ನನ್ನ ಎಂಡ್ರು ಬಂದು ಅಂದರೆ ನಿಂಗೆ ಮೆಟ್ ತಗೊಂಡು ಹೊಡೆದು ಬಿಡ್ತಾಳೆ. ನಿಂಗೆ ಏನಾಗೈತೆ, ಎಲ್ಲಿರಬೇಕು ಅಲ್ಲಿರಬೇಕು. ನೀನು ಪೋಲ ಉತ್ತರ ಮಾಡ್ತಾ ಇದೀಯ. ನೀನಂತಂದ್ರೆ ನಿಂಗೆ ಏನು ಬಂದಿರೋ ದೊಡ್ಡವಾಗ ನಿಂಗೆ ಎಷ್ಟು ಸಲ ಹೇಳೋದು ನಿಂಗೆ. ನಿನ್ನ ಜಾಗದಾಗ ನೀನು ಇದು ಬಿಡು ಅಂತ ಹೇಳ್ಬಿಟ್ಟು ಏನು ಕಮ್ಮಿ ಮಾಡಿದ್ದೀನಿ ನಿನಗೆ? ಗೊತ್ತಾಗಿರೋ ನಕ್ಲಿಸ್ ಕೊಡ್ತಿಲ್ವ ನಿಂಗೆ? ನೀವು ಮನೆ ಮಾಡ್ಕೊಟ್ಟಿಲ್ವ ನಿಂಗೆ? ಮತ್ತು ನಮ್ಮ ಮನೆಗೆ ಬಂದು ಬಿದ್ದಿರ್ಬೇಕಾ ನೀನು? ಎತ್ಕೊಂಡು ಲಗೇಜ್ ಎತ್ಕೊಂಡು ಹೋಯ್ತಿರು ಸುಮ್ಕೆನೇ. ಎಲ್ಲಿರಬೇಕು ಅಲ್ಲಿರಬೇಕು. ನಂಗೆ ಸುಮ್ಕೆ ಮೊಯ್ಯೆಲ್ಲ ಉಡ್ಸ್ಬೇಡ ನೀನು. ನಾನು ಸೊಸೆ ನ್ಯಾಯವಾಗಿ ಮನೆ ಬಿಟ್ಟು ಹೋಯ್ತಾಳೆ ಅಂತ ನಂಗೆ ಹೊಟ್ಟುರ್ತೈತೆ. ಆ ಚಿಕ್ಕ ಹುಡುಗನ ಹೆಸರು ಮಾಡಿದ್ದೆ ತಪ್ಪಾಯ್ತು ಮೊಮ್ಮಕ್ಕಳ ಹೆಸರಿಗೆ ಅಂತ. ಆಸ್ತಿ ಎಲ್ಲ ಮತ್ತೆ ನಾನು ಏನಾರ ಭಾಗ ಮಾಡಲೇಬೇಕು ನಾನು. ನೋಡು, ಸುಮ್ಕೊಂಡೋಗ್ಬಿಡಿ ನೀನು. ಇಲ್ಲಿ ಇರ್ಬೇಡ ನೀನು. ನಾಳೆ ಇಲ್ಲ ನಾಡೋದು ನಿಮ್ಮ ಅಂತ ಬಂದು ಮಾತಾಡ್ಸ್ಕೊಂಡು ಹೋಯ್ತೀನಿ. ಸುಮ್ಮನೆ ಹೋಗು. ಬೋರದ್ ಬಂದಿನಿ, 4 ದಿನ ಇದ್ಬಿಟ್ಟು ಹೋಯ್ತೀನಿ ಬಿಡಿ. ಯಾಕೆ ಅಷ್ಟೊಂದು ಕೋಪ ಮಾಡ್ಕೊತೀರಾ? ನನ್ನ ಮೇಲೆ ಎಷ್ಟು ಬಿರುತ್ತೆ ಅಂತ ನನಗೆ ಗೊತ್ತೇಳಿ. ನಿಮ್ಮ ಎಂಡ್ರು ಭಯ ನಿಮ್ಗೆ ಅಷ್ಟೇನೆ. ಬಂದರೆ 8 ದಿನ ಇರ್ತಾ ಇದ್ರಿ, ಅವಾಗ ಇಲ್ದಿದ್ದು ಇವಾಗ ಏನು ನಿಮಗೆ? ಓಹೋ, ಏನ್ರಿಲ್ಲ, ನಾನೇ ಅಡುಗೆ ಪಡ್ಗೆ ಮಾಡಾಕ್ತೀನಿ. ಬಟ್ಟೆ ಗಿಟ್ಟ ಇದ್ರೆ ಕೊಡಿ, ಮೀನು ಸಾರು ಮಾಡ್ಕೊಬಿಟ್ಟು ಬರ್ತೀನಿ, ಕುಂತ್ಕೊಳ್ಳಿ. ಮೀನು ಬೇರೆ ಬ್ಯಾಗ ಗಿಡ್ಕೊಬಿಟ್ಟು ಬಂತೀನಿ. ಒಂದು 4 ಮೀನು ತಂದಿದ್ದೀನಿ, ಮಾಡ್ತಾ ಇದ್ರಲ್ಲಿ ನಿಮ್ಗೆ ಬೋಲ್ ಇಷ್ಟ ಅಂತ ಮಾಡ್ಕೊಬಿಟ್ಟು ಬರ್ತೀನಿ, ಕುಂತ್ಕೊಳ್ಳಿ. ನನ್ನ ಸೊಸೆ ಇಲ್ಲಿ, ಅವಳು ಏನು ಅನ್ಕೊಳಕಿಲ್ಲ. ಅವಳು ನೀನು ಯಾರು ಅಂತಲೂ ಕೇಳಿಲ್ಲ ಅಂದರೆ ಅವಳಿಗೆ ಎಷ್ಟು ಜಿಗುಪ್ಸೆ ಬಂದ್ಬಿಟ್ಟೈತೆ ನಮ್ಮ ಮನೆಯ ಮೇಲೆ ಅಂತ ನೀನು ಯೋಚನೆ ಮಾಡು. ನಿಂಗೆ ಅರ್ಥ ಆಯ್ತಿಲ್ಲ ನಿಂಗೆ? ಸುಮ್ಮನೆ ಬಿಟ್ಬಿಡು ನೀನು. ಹೋಗಿ ಸುಮ್ಕೆನೇ. ನೀವು ಕುಂತ್ಕೊಳ್ಳಿ, ಬಂದೆ. ನಾನು ಹೇಳ್ತಿಲ್ಲ ಅಂದರೆ ಇವಕ್ಕೆಲ್ಲ ಎಷ್ಟು ಧೈರ್ಯ ಬರ್ತದೆ. ಛೇ, ನನ್ನ ಸೊಸೆ ಮುಂದೆ ಚೀಪ್ ಆಗೋಗ್ಬಿಟ್ಟೆ ಶಾನೆ. ಪರವಾಗಿಲ್ಲ ಬಿಡು. ಆ ಬಂಗಾರ ಇಲ್ದಿರೋದಕ್ಕೆ ಮನೆ ನಿಮ್ದೇಗನ ಐತೆ. ನನ್ನ ಸೊಸೆಗೂ ನನ್ನ ಮೊಮ್ಮಗೂ ಏನು ಮಾಡ್ಕೊಡ್ಬೇಕು ಅದನ್ನು ಮಾಡ್ಕೊಡ್ತೀನಿ. ಇನ್ನು ಅವ್ರಿಗೆ ಬೇಡ ಅಂದ್ರೂ ನಾನೇನು ಕೇಳೋಕ್ಕಿಲ್ಲ. ನನ್ನ ಸೊಸೆ ಮೊಮ್ಮಗೂ ಏನಾರ ಔಷಧಿ ಮಾಡಲೇಬೇಕು. ನನ್ನ ಹೆಂಡತಿ ಇನ್ನೂ ಒಂದು 20 ದಿನ ಬಿದ್ದಿರಲಿ, ಆಮೇಲೆ ಬಿಡಿಸ್ಕೊಬಿಡೋದ್ರ ಬಗ್ಗೆ ಬರೋದ್ರ ಬಗ್ಗೆ ಯೋಚನೆ ಮಾಡೋಣ. ಅದು ಯಾಕಮ್ಮ ಬನ್ನಿ ಇದನ್ನು ಕೇಳ್ತಾ ಇದೆಯಾ? ಜೋರ ಕೇಳಿದ್ರೆ ಮಮ್ಮಿ ಬೈತದೆ, ಕೇಳ್ಬೇಡ ಅಂತ ಹೇಳಿ. ಅದಕ್ಕೆ ನಿಧಾನ ಕೇಳ್ತಾ ಇದೀನಿ ತಾತ. ಪಾತತ ಚಾಕ್ಲೇಟ್ ಕೊಡ್ಸ್ ಪಾತತ, ಹೋಗೋಣ. ಅಯ್ಯೋ ಮುದ್ದಿನ ಮೊಮ್ಮಗನೇ. ಆಯ್ತು ಕೊಡಿಸ್ತೀನಿ. ಅಂಗಡಿ ತಗ ಹೋಗ್ಬಿಟ್ಟು ಬರೋಣ.